ದ್ವಾರಕೇಶ್ ಹೆಸರನ್ನ ಕೇಳಿದಾಗ ನಮಗೆ ಇಡೀ ಚಿತ್ರರಂಗ ಅವರ ಸಾವನ್ನ ಬಹಳ ದುಃಖದಲ್ಲೇ ನೋಡಬೇಕಾಗಿದೆ. ಕಾರಣ ಏನಂದ್ರೆ ಕೇವಲ ನಟ ಅಲ್ಲ, ಕೇವಲ ಸಿನಿಮಾದ ಪ್ರತಿನಿಧಿ ಅಲ್ಲ, ಸಂಪೂರ್ಣ ಸಿನಿಮಾದ ಎಲ್ಲ ಆಗು ಹೋಗುಗಳನ್ನ ಇಟ್ಕೊಂಡು ಚಿಕ್ಕ ವಯಸ್ಸಿನಲ್ಲಿ ಸಿನಿಮಾಕ್ಕೆ ಬಂದು ದೊಡ್ಡ ಸಾಧನೆಯನ್ನ ಇವತ್ತು ಅಪರೂಪಕ್ಕೆ ಎಲ್ಲೋ ಕೆಲವರಲ್ಲೇ ಸಾಧ್ಯ ಇರ್ತಕ್ಕಂಥದ್ದು. ನಟನಾಗಿ ಬಂದು ಅದು ಆಕರ್ಷಣೀಯವಾದಂತಹ ಉದ್ದ ಮತ್ತು ಇದೆಲ್ಲ ಇಲ್ಲದೆ ಇದ್ರೂ ಕೂಡ ನಾಯಕರಾಗಿ ಮೆರೆದು, ನಾಯಕರ ಜೊತೆಯಲ್ಲಿ ಮೆರೆದು, ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ಕಥೆಯನ್ನು ಬರೆದಂತ ವ್ಯಕ್ತಿಗಳಾಗಿ, ಆಮೇಲೆ ಡಿಸ್ಟ್ರಿಬ್ಯೂಷನ್ ವಿಚಾರನೂ ಗೊತ್ತು, ಕುಟುಂಬನೂ ಸಾಕೊಂಡು ನಿರಂತರವಾಗಿ ಸುಮಾರು 60-65 ವರ್ಷಗಳ ಕಾಲ ಈ ಕಲಾ ಸೇವೆಗೆ ಜಗತ್ತಿಗೆ ಕೊಡುಗೆ ಕೊಟ್ಟಿದ್ದಾರೆ. ಅದೆಲ್ಲಕ್ಕಿಂತ ವರ್ಣರಂಜಿತವಾದಂತಹ ವ್ಯಕ್ತಿತ್ವ. ಒಂದು ವಿಭಾಗ ಅಲ್ಲ, ಎಲ್ಲ ವಿಭಾಗ. ರಾಜಕೀಯಕ್ಕೂ ಬಂದರು, ನನಗೂ ಗೊತ್ತಿದೆ. ಹುಣಸೂರಿನಲ್ಲೇನೋ 2004ರಲ್ಲೋ ಎಲ್ಲೋ ಚುನಾವಣೆಗೂ ಕಡಕ್ಕೂ ಕೂಡ ಕನ್ನಡ ಪಕ್ಷ ಅಂತೆಲ್ಲ ಏನೋ ಬಂದಿದ್ರು. ಅದು ಅವ್ರಿಗೆ ಬಹಳ ಸಣ್ಣದು, ಗೌಣ್ಯವಾದ್ದು. ಆದ್ರೆ ಇಲ್ಲಿ ಮಾಡಿದಂತ ಸಾಧನೆ, ಕನ್ನಡ ಇಂಡಸ್ಟ್ರಿ ಮದ್ರಾಸ್ನಲ್ಲಿ ರಾತ್ರಿ ಹೊತ್ತು ಶೂಟಿಂಗ್ ಕೊಡ್ತಿದ್ದಂತ ಕಾಲದಲ್ಲಿ ಎಂಟ್ರಾದಂಥವರು, ರಾಜ್ಕುಮಾರ್ ನಾಯಕತ್ವದಲ್ಲಿ ಪ್ರೊಡ್ಯೂಸ್ ಮಾಡಿದಂಥವ್ರು ಅವ್ರನ್ನ. ಅದಾದ್ಮೇಲೆ ಅಂತ ಇಕ್ಕಟ್ಟು ಬಿಕ್ಕಟ್ಟುಗಳಂದ್ರೆ ವಿದೇಶದಲ್ಲಿ ವೈಭವೀಕರಿಸಬೇಕು ಕನ್ನಡದ ಸೊಗಡನ್ನ ಅನ್ನೋ ದೃಷ್ಟಿಯಿಂದ 2-3 ಚಿತ್ರಗಳು ವಿದೇಶದಲ್ಲಿ ಮಾಡಿ ಹಣವನ್ನು ಖರ್ಚು ಮಾಡಿ ಸೋಲು ಗೆಲುವುಗಳನ್ನು ದಿಟ್ಟವಾಗಿ ನಿಲ್ಲಿಸಿ ಸಾಧನೆ ಮಾಡಿದಂತ ಸಾಧಕ. ಇವತ್ತು ಕನ್ನಡಕ್ಕೆ ಕೊಡುಗೆ ಏನಾದರೂ ಕೊಟ್ಟಿದ್ರೆ, ದೊಡ್ಡ ಕೊಡುಗೆಯನ್ನ ಇಷ್ಟು ಶ್ರೀಮಂತವನ್ನ ಮಾಡಿದ್ರೆ ದ್ವಾರಕೇಶ್ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಆಮೇಲೆ ಅವರ ವೇಗವಾದ ಮಾತು, ಉದ್ವೇಗದ ಮಾತು, ಇಂಥದ್ರಲ್ಲಿ ಕಾಂಟ್ರವರ್ಸಿಗಳಾಗಿದ್ದು ಇದೆ, ಇಲ್ಲ ಅಂತ ಹೇಳಿಲ್ಲ. ಅದನ್ನು ಕೂಡ ದಿಟ್ಟವಾಗಿ ಎದುರಿಸಿ ನಿಲ್ತಕ್ಕಂಥ ಸಾಮರ್ಥ್ಯ ಇತ್ತು. ಆಮೇಲೆ ಯಾರಿಗಾದ್ರೂ ಚಾಲೆಂಜ್ ಮಾಡಬೇಕು ಅಂದ್ರೆ ಇದು ಮಾಡೇ ಮಾಡ್ತೀನಿ ಅಂತ ಅಂದ್ರೆ, ತಮಿಳಿನಲ್ಲಿ ಪಿಕ್ಚರ್ ಮಾಡಿದ್ದಾರೆ, ತೆಲುಗಿನಲ್ಲಿ ಪಿಕ್ಚರ್ ಮಾಡಿದ್ದಾರೆ. ಬಟ್ ಕನ್ನಡದ ಪ್ರೇಮಿ. ಅವರ ಮಕ್ಕಳಿಗೂ ಕೂಡ ಒಂದು ಗಂಧ ಬಂದಿದೆ. 5 ಜನ ಮಕ್ಕಳು ಅಂತ ಕಾಣಿಸುತ್ತೆ. ಎಲ್ಲರೂ ಕುಟುಂಬದಲ್ಲಿ ನಾನಾ ರೀತಿಯ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಕೊಟ್ಟು 7 ಬೀಳುಗಳನ್ನ ಕಂಡಿದ್ದಾರೆ. ಆಸ್ತಿಯನ್ನ ಕಳ್ಕೊಂಡು ಅದು 3-4 ಸರಿ ಮಾಡಿ ಆ ತರದ್ದೆಲ್ಲ ಆಗಿ ಮಾಡಿರೋದ್ರಿಂದ ಇನ್ನು ಹೆಚ್ಚು ಹೇಳಕ್ಕಲ್ಲ. ನಾನು ಜೊತೆಲಿ ಪಾತ್ರ ಮಾಡಿದ್ದೀನಿ. ಸೌಜನ್ಯ, ಸಜ್ಜನಿಕೆ, ಆಮೇಲೆ ಬಿಗುಮಾನ, ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ನಿಲ್ತಿರ್ಲಿಲ್ಲ ಅವರು. ಯಾರೇ ಆಗಿರ್ಲಿ, ಎಂತವರೇ ಆಗಿರ್ಲಿ, ಅಂತ ಒಂದು ದಿಟ್ಟ ನಿಲುವು ತಗೊಂಡಂತವ್ರು. ನಮಗೆ ಅವ್ರ ಜೊತೆನಲ್ಲಿ ಇದ್ದಾಗ ಅವ್ರ ಪಿಕ್ಚರ್ ಅಲ್ಲಿ ನಾನು ಮಾಡಿದ್ದೆ ಜೈ ಕರ್ನಾಟಕ ಅನ್ನೋ ಒಂದು ಪಿಕ್ಚರ್ ಅಂತ ಕಾಣಿಸುತ್ತೆ. ಇನ್ನೂ ಯಾವ್ದ್ರಲ್ಲೋ ಅದರಲ್ಲಿ ಬಹುತೇಕ ತುಂಬಾ ಸೌಜನ್ಯ, ಗೌರವದಿಂದ ನೋಡ್ಕೊಂಡ್ರು. ಊಟ ವಗೈರೆ ವಿಚಾರ ಎಲ್ಲ ಒಂದು. ಯಾಕಂದ್ರೆ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿದ್ದರಿಂದ ಪ್ರಾರಂಭದಲ್ಲಿ ಸಪೋರ್ಟಿಂಗ್ ಆರ್ಟಿಸ್ಟ್ ಕಷ್ಟ ಏನು ಅಂತ ಗೊತ್ತಿದ್ರಿಂದ ಅದನ್ನು ನೋಡ್ಕೊಂಡ್ರು. ಇವತ್ತು ನಮಗೆ ದುಃಖ ಆಗಿದೆ. ಆದ್ರೆ ತುಂಬು ಜೀವನ ಮಾಡಿದ್ದಾರೆ. ಅನಾರೋಗ್ಯ ಇದ್ದಿದ್ರಿಂದ ಅವರು ಹೋಗಿರ್ತಕ್ಕಂಥದ್ದನ್ನ ವಿಪರೀತವಾಗಿ ದುಃಖ ಪಡುವ ಅಗತ್ಯ ಇಲ್ಲ. ಅವರ ದಾರಿಯಲ್ಲಿ ನಾವು ನಡೆಯೋಣ. ಆ ರೀತಿ ಎಲ್ಲ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲಾ ವಿಭಾಗದಲ್ಲೂ ದಕ್ಷತೆಯನ್ನು ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.